ಬಿಜೆಪಿ ಮಾಡಿದಾರ ಹೇಗೆ? ಕಾಂಗ್ರೆಸ್ ಪಕ್ಷದಲ್ಲಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಏನು ಸುನಾಮಿ ಬರುವಂತ ಭೀತಿ ಇದೆ. ಅದಕ್ಕೆ ಇವತ್ತು ಈ ರೀತಿ ಹೇಳಿಕೆಗಳನ್ನ ಕೊಟ್ಟು ವಿಚಾರಗಳನ್ನ ಬದಲಿ ಮಾಡ್ತಕ್ಕಂಥ ಪ್ರಯತ್ನ ಕುತಂತ್ರ ನಡೀತಾ ಇದೆ. ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ವಿರುದ್ಧ ಕೋರ್ಟ್ ಇದೆ, ಹೈಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ ಇದೆ. ಒಂದೊಂದು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಏನೇನಾಗಬೇಕು ಅದು ಆಗ್ತದೆ. ಆದರೆ ಇವತ್ತು ವಿಷಯ ಇರುವಂಥದ್ದು, ರಾಜ್ಯದಲ್ಲಿ ಇವತ್ತು ಆಡಳಿತ ಸಂಪೂರ್ಣ ಕುಸಿದು ಬಿದ್ದಿದೆ. ಮುಖ್ಯಮಂತ್ರಿಗಳು ಶಾಸಕರುಗಳ ಮಧ್ಯೆ ಪೈಪೋಟಿ ನಡೀತಾ ಇದೆ, ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು. ಇದ್ರ ಮಧ್ಯೆ ರಾಜ್ಯದ ಜನರು ಇವತ್ತು ಪರದಾಡ್ತಾ ಇದ್ದಾರೆ. ಪಕ್ಷದ ವರಿಷ್ಠರನ್ನ ದೆಹಲಿಯಲ್ಲಿ ಭೇಟಿ ಮಾಡಿದ್ದೇನೆ. ಎಲ್ಲವೂ ಕೂಡ ಒಳ್ಳೇದಾಗ್ತದೆ ಅಕಸ್ಮಾತ್ ಸಂದರ್ಭ. ರಾಮುಲು ಮತ್ತೆ ಸಂಧಾನ ಅವ್ರ ವೈಮನ ಸಿಕ್ತು. ಅದನ್ನ ಸೋಮಣ್ಣ ಅವರು ಕೇಂದ್ರದ ಸಚಿವರಿದ್ದಾರೆ, ಪಕ್ಷದ ಹಿರಿಯರಿದ್ದಾರೆ. ಪಕ್ಷದ ಬಗ್ಗೆ ಒಂದು ಕಾಳಜಿ ಬದ್ಧತೆ ಇಟ್ಕೊಂಡಿರ್ತಕ್ಕಂಥ ಒಬ್ಬ ಹಿರಿಯರು. ಕಾಂಗ್ರೆಸ್ ಪಕ್ಷದಲ್ಲಿದ್ರು, JDS ಅಲ್ಲಿದ್ರು. 44-45 ವರ್ಷಗಳ ಒಂದು ಸುದೀರ್ಘ ಅನುಭವ ಇದೆ. ಎಲ್ಲಿ ಸಮಸ್ಯೆ ಇರ್ತದೋ ಅಲ್ಲಿ ಸೋಮಣ್ಣವ್ರು ಇರ್ತಾರೆ. ಅದೇ ಸಮಸ್ಯೆನ ಬಗೆಹರಿಸ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತಾರೆ. ಈ ವಿಚಾರದಲ್ಲೂ ಕೂಡ ಅವರು ಮಾತನಾಡಿದ್ರೆ ಅದು ಸ್ವಾಗತ. ಸಾಧ್ಯ ನಾನು ಕೂಡ ಜೋಡಿಸ್ಕೊಳ್ತೀನಿ. ಸರ್, ಈಗ ಕಾಂಗ್ರೆಸ್ MLA ಕಾಂಗ್ರೆಸ್ MLA ಅವ್ರಿಗೆ ಕರೀತಾ ಇದಾರೆ, ದುಡ್ಡು ಕೊಟ್ಟು ಖರೀದಿ ಮಾಡೋದಕ್ಕೆ ಒಂದು, ಅನಂತರ ಬರ್ಲಿಲ್ಲ ಇಡಿ ಮತ್ತೆ IT ದಾಳಿ ಬೆದರಿಸ್ತಾ ಇದಾರೆ ಅಂತ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಕಾಶ್ಯಪ್ನವ್ರು ಏನ್ ಹೇಳಿದ್ದಾರೋ ನನಗೆ ಗೊತ್ತಿಲ್ಲ. ಆದರೆ ರಾಜ್ಯದಲ್ಲೂ ಪರಿಸ್ಥಿತಿ ಏನಾಗ್ತಾ ಇದೆ, ನಮ್ಮ ರಾಜ್ಯದಲ್ಲಿ ಮಹಾನಗರ ಪಾಲಿಕೆಗಳಲ್ಲಿ 30,000ಕ್ಕೂ ಹೆಚ್ಚು ನೌಕರರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಅವರ ಒಂದು ನ್ಯಾಯಸಮ್ಮತವಾಗಿರ್ತಕ್ಕಂಥ ಬೇಡಿಕೆಯನ್ನ ಈಡೇರಿಸ್ತಕ್ಕಂಥ ಕರ್ತವ್ಯ ರಾಜ್ಯ ಸರ್ಕಾರದ್ದು, ಮಾನ್ಯ ಮುಖ್ಯಮಂತ್ರಿಗಳು. ಅಭಿವೃದ್ಧಿ ಇಲ್ದೇನೆ ಜನ ಪರದಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಕಾರ್ಮಿಕರ ಒಂದು ಬೇಡಿಕೆನ ಈಡೇರಿಸೋದಕ್ಕೆ ಸಾಧ್ಯ ಆಗದೇನೆ ಜನಸಾಮಾನ್ಯರು ಇವತ್ತು ನಗರಗಳಲ್ಲಿ ಇವತ್ತು ಪರದಾಡ್ತಾ ಇದ್ದಾರೆ. ಹಾಗಾಗಿ ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೇನೆ, ಅವರ ಈ ಬೇಡಿಕೆಗಳನ್ನ ಪರಿಹರಿಸ್ತಕ್ಕಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ತತ್ಕ್ಷಣ ಗಮನಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಇದ್ದೇನೆ. ಒಬ್ಬ ಸಿದ್ದರಾಮಯ್ಯನವರು ಮೊನ್ನೆ ದಿನ ದೆಹಲಿಯಲ್ಲಿ ಇದ್ರು, DK ಶಿವಕುಮಾರ್ ಅವರು ಕೂಡ ಇದ್ರು. ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅಥವಾ ರಾಹುಲ್ ಗಾಂಧಿ ಅವರ ಅಪಾಯಿಂಟ್ಮೆಂಟ್ ಕೂಡ ಸಿಗದೇನೆ ವಾಪಸ್ಸು ಕರ್ನಾಟಕಕ್ಕೆ ಬಂದಿದ್ದಾರೆ, ಬೆಂಗಳೂರಿಗೆ ಬಂದಿದ್ದಾರೆ. ಅದರ ಅರ್ಥ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಗಳು ಮತ್ತೆ ಕಾಂಗ್ರೆಸ್ ಹೈಕಮಾಂಡಿನ ಮಧ್ಯೆ ಹಳಸಿದೆ, ಸಂಬಂಧಗಳು ಹಳಸೋಗಿದೆ. ಇವಾಗ ಒಂದು ರೀತಿ ರಾಜ್ಯ ಸರ್ಕಾರದ ಮೇಲೆ ಒಂದು ರೀತಿ ಮೋಡ ಕವಿದ ವಾತಾವರಣ ಇದೆ. ಯಾವತ್ತು ಗುಡುಗು ಸಿಡ್ಲಿಂದ ಮಳೆ ಪ್ರಾರಂಭ ಆಗ್ತದೋ ಕಾದ್ ನೋಡಬೇಕು. ಆದರೆ ಒಂದಂತೂ ಸತ್ಯ, ಕಾಂಗ್ರೆಸ್ ಪಕ್ಷದಲ್ಲಿ ಅಥವಾ ಸರ್ಕಾರದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಹಗ್ಗ ಜಗ್ಗಾಟದಲ್ಲಿ ಮುಖ್ಯಮಂತ್ರಿಗಳ ಕುರ್ಚಿಗೆ ಇವತ್ತು ಏನು ಪೈಪೋಟಿ ನಡೀತಾ ಇದೆ. ಯಾರು ಮುಖ್ಯಮಂತ್ರಿ ಇವರಿಗೆ ಇರ್ತಾರೋ, ಇನ್ಯಾರೋ ಬದಲಾವಣೆ ಆಗ್ತಾರೋ, ಇದರಿಂದ ರಾಜ್ಯದ ಜನರ ಸಮಸ್ಯೆ ಅಂತೂ ಬಗೆಹರೋದಕ್ಕೆ ಸಾಧ್ಯ ಇಲ್ಲ. ರಾಜ್ಯದಲ್ಲಿ ಅಭಿವೃದ್ಧಿ ಕೂಡ ಆಗೋದಕ್ಕೆ ಸಾಧ್ಯ ಇಲ್ಲ. ಆದರೆ ಹೊಸ ಬೆಳವಣಿಗೆ ಏನಪ್ಪಾ ಅಂತ ಹೇಳಿದ್ರೆ, ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯನವ್ರಿಗೆ ರಾಹುಲ್ ಗಾಂಧಿ ಅವರ ಅಪಾಯಿಂಟ್ಮೆಂಟ್ ಇಲ್ದೇನೆ ವಾಪಸ್ಸು ರಾಜ್ಯಕ್ಕೆ ಬಂದಿರತಕ್ಕಂಥದ್ದು ಖಂಡಿತ ನಾಟ್ ಎ ಗುಡ್ ಸೈನ್. ಏನೇನು ಬೆಳವಣಿಗೆಗಳು ಆಗ್ತದೋ ಕಾದ್ ನೋಡೋಣ. ಅಂದ್ರೆ ಬಿಜೆಪಿ